ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಒಂದು 50,000 55,000 ಒಳಗಡೆ ಯಾರಾದರೂ ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಚಿಕ್ಕ ಕಾರ್ ನೋಡ್ತಾಯಿದ್ರೆ ಒಂದು ಟಾಟಾ ನ್ಯಾನೋ ಗಾಡಿ ಸೇಲಿಗೆ ಬಂದಿದೆ ನೋಡಿ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ನಂಬರ್ ಸಹ ಹಾಕಿರ್ತೀನಿ ಡಿಸ್ಪ್ಲೇ ಮೇಲೆ, ನೀವು ಕಾಂಟ್ಯಾಕ್ಟ್ ನಂಬರ್ ಓನರ್ದೇ ಹಾಕಿರ್ತೀನಿ, ನೀವು ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದಕ್ಕೂ ಮುನ್ನ ಈ ಗಾಡಿಗೆ ಅಂದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಒಂದು ಚಿಕ್ಕ ಫ್ಯಾಮಿಲಿಗೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ಆಮೇಲೆ ನಮ್ಮ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರಿ ಅಥವಾ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವಿಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಯಾವುದೇ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ಕೂಡ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತೀಯಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ನೀವು ನಿಮ್ಮದು ಯಾವುದೇ ಗಾಡಿ ಇರಲಿ ಸೇಲ್ಗಿದ್ದರೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕ್ಕೆಲ್ಲ ಹೋಗ್ಬೇಡಿ, ಯಾಕಂದರೆ ನಾವು ಬ್ಯುಸಿ ಇರೋದ್ರಿಂದ ಕಾರಣ ನಿಮಗೆ ನಾವೇ ಸ್ವಲ್ಪ ಸಮಯ ನಂತರ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ಕಾಂಟ್ಯಾಕ್ಟ್ ನಂಬರು ಸಹ ನಾವು ಡೈರೆಕ್ಟಾಗಿ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನೀವೇನು ಡೀಟೇಲ್ಸ್ ಕೊಟ್ಟಿರ್ತೀರೋ ಆ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ನಿಮ್ಮದೇ ಹಾಕಿರ್ತೀನಿ ವೀಡಿಯೋದಲ್ಲಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ನೋಡ್ತಾ ಇರೋಂಥವ್ರು ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಡೈರೆಕ್ಟು ಇದು ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಮಾತ್ರ ಆಗಿರುತ್ತೆ. ಇದು ಈ ನಂಬರಿಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ವೀಕ್ಷಕರೇ. ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡ್ತಾಯಿದ್ದೀರಾ, ಹಾಗಾಗಿ ಪದೇ ಪದೇ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದರೆ, ಈ ಗಾಡಿ ಡೀಟೇಲ್ಸ್ನ ಹೋಗಿ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಂತ ಒಂದು ಅವರು ಏನೋ ಹೇಳಿದ್ದಾರೆ ಡೀಟೇಲ್ಸ್ ಈ ಗಾಡಿ ಬಗ್ಗೆ ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅದಾದಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀನಿ ಡಿಸ್ಪ್ಲೇ ಮೇಲೆ, ಅವ್ರಿಗೂ ಸಹ ನೀವು ಕರೆ ಮಾಡ್ಬೋದು ವೀಕ್ಷಕರೇ. ಮತ್ತೆ ನ್ಯಾನೋ ಕಳಿಸಿದ್ರಿ ಟಾಟಾ? ಹ್ಞೂ ಸರ್, ಅದೇ ಡೀಟೇಲ್ಸ್ ಬೇಕಾಯ್ತು ಸರ್, ಕಾಲ್ ಮಾಡಿದೆ. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್. ಮಾಡಲಿ ಸರ್? 2011. 11ನಾ? ಹ್ಞೂ ಸರ್. ಓಕೆ. ಓನರು? ಥರ್ಡ್ ಓನರು. ಈಗ ಆಲ್ರೆಡಿ ಥರ್ಡ್ ಓನರ್ ಆಗಿದೆ? ಇವಾಗ ಪ್ರೆಸೆಂಟ್ಲಿ ಥರ್ಡ್ ಓನರು. ಓಕೆ ಸರ್. ಎಷ್ಟು ಹೊಡಿದೆ ಗಾಡಿ? 43,000 ಹೊಡಿದೆ. ಅಷ್ಟೇನಾ? ಅಷ್ಟೇ ಸರ್ ಹೊಡಿರೋದು. ಹಾಂ. ಇದು ಪೆಟ್ರೋಲಾ? ಹ್ಞೂ ಸರ್, ಪ್ಯೂರ್ ಪೆಟ್ರೋಲ್. ಓಕೆ. ಡಾಕ್ಯುಮೆಂಟ್ಸು ಸರ್? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ. ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗೈತೆ. 4 days ಬ್ಯಾಕ್ ಇನ್ಸೂರೆನ್ಸ್ ಕಟ್ಕೊಡ್ತೀವಿ. ಫ್ರೆಶ್ಶು? ಫ್ರೆಶ್ಶು. ಎಫ್ ಸಿನ ಎಲ್ಲ ಮಟ್ಟ ಇದೆ ಸರ್ ಅದು? FC ಎಲ್ಲ ರನ್ನಿಂಗ್ ಐತೆ. ಇನ್ನೂ 27 ಒಳಗೆ FC ಐತೆ. 11 ಅಲ್ಲ ಸರ್, ಅದು ಇನ್ನೂ ರನ್ನಿಂಗ್ ಇದೆ. ಓಕೆ. ಇದು ಟೈರ್ ಅಲ್ಲ ಸರ್? ಎಲ್ಲ ಹೊಸ ಟೈರು. ಹೊಸ ಟೈರ್ ಎಲ್ಲ? ಹ್ಞೂ, ಎಲ್ಲ ಹೊಸ ಟೈರ್ ಹಾಕ್ಸಿದ್ವಿ. ಓಕೆ ಸರ್. ಇದು ನ್ಯಾನೋ ಹೊಸ ಟೈರ್ ಹಾಕ್ಸಿದೀವಿ ಸರ್. ಹೊಸ ಬ್ಯಾಟ್ರಿ ಹಾಕ್ಸಿದೀವಿ. ಓಕೆ. ಆಂಪ್ ಊಫರ್ ಸಿಸ್ಟಮ್ ಹಾಕ್ಸಿದೀವಿ. ಆ ಗಾಡಿ ಇಲ್ಲ? ಹ್ಞೂ ಸರ್, ಮೊನ್ನೆ ಒಂದು 13,000 ಖರ್ಚು ಮಾಡಿ ಮಾಡಿಸ್ತೆ ಸರ್. ಆಂಪ್ ಹಾಕ್ಸಿದ್ರಾ? ಹ್ಞೂ ಸರ್, ಚೆನ್ನಾಗೈತೆ ಸರ್. ಸಕ್ಕತ್ತಾಗಿ ಬರುತ್ತೆ, ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಓಕೆ. ಅದೇ ಈ ನ್ಯಾನೋದಲ್ಲಿ ಯಾವ್ದು ಸರ್ ಇದು? ಜ್ಞಾನದಲ್ಲಿ ಇದು NX ಅಂತ CXN ಇರಬೇಕು ಸರ್. ಇದು ಮರ್ತ್ಬಿಟ್ಟಿದ್ದೀನಿ ಸರ್. ಓಕೆ. ಅಂದರೆ ಈಗ ಚೆನ್ನಾಗೈತೆ ಗಾಡಿ, ಚೆನ್ನಾಗೈತೆ. ಫೀಚರ್ಸ್ ಎಲ್ಲ ಏನು ಬರುತ್ತೆ ಒಳಗಡೆ? ಫೀಚರ್ ಇದರಲ್ಲಿ ಇನ್ನೇನು ಫೀಚರ್ ಇದರಲ್ಲಿ AC ಬರಲ್ಲ ಸರ್. ಇದರಲ್ಲಿ AC ಬರಲ್ಲ? ಇದು ನಾರ್ಮಲ್ ಗಾಡಿ, ಇದು AC ಏನು ಬರಲ್ಲ ಇದರಲ್ಲಿ. ಅಂದ್ರೆ ನಾವೇ ಮಾಡಿಸ್ಕೊಂಡಿರೋದು, ಲೆದರ್ ಸೀಟು ಅವೆಲ್ಲ ಇಂಟೀರಿಯರ್ ಎಲ್ಲ ಮಾಡಿಸ್ಕೊಂಡಿದ್ವಿ. ಫ್ಯಾನ್ ಹಾಕ್ಸಿದೀನಿ, ಇದು ಸಿಸ್ಟಮ್ ಎಲ್ಲ ಹಾಕ್ಸಿದೀನಿ ಅಷ್ಟೇ. ಅದ್ರ ಫೀಚರ್ಸ್ ಈಗ ಪವರ್ ಸ್ಟೇರಿಂಗು ಇಲ್ಲ ಸರ್. ಈ ಜ್ಞಾನದಲ್ಲಿ ಪವರ್ ಸ್ಟೇರಿಂಗ್ ಬಿಟ್ಟಿಲ್ವಲ್ಲ ಸರ್? ಏನು ಇಲ್ಲ. ಮಾಡ್ಲ್ ಗಾಡಿಯಲ್ಲಿ ಬಿಟ್ಟವನು 14 ಮಾಡಲಲ್ಲಿ AC ಬಿಟ್ಟವ್ರೆ. ಇದ್ರಲ್ಲಿ AC ಬರಲ್ಲ. ಒಟ್ಟೊಂದು ಬೇಸಿಕ್ ಮಾಡ್ಲಿದ್ದಂಗೆ? ಬೇಸಿಕ್ ಮಾಡ್ಲಿದ್ದಂಗೆ. ಓಡಾಡಕ್ ಚೆನ್ನಾಗೈತೆ, ಚಿಕ್ಕ ಫ್ಯಾಮಿಲಿಗೆ ಚೆನ್ನಾಗೈತೆ. ಓಡಾಡಕ್ಕೆ ಒಳ್ಳೆ ಚೆನ್ನಾಗಿ ಗಾಡಿ ಕಂಡೀಷನ್ ಆಗೈತೆ. ಟೈರ್ ಎಲ್ಲ ಚೆನ್ನಾಗವೆ. ಆರಾಮಾಗಿ ಒಂದು 80 ಎಲ್ಲ 100 ಸ್ಪೀಡಾಗಿ ಓಡಿಸ್ಬೋದು. ಮೈಲೇಜ್ ಎಲ್ಲ ಒಂದು 30 ಬರುತ್ತಲ್ಲ ಸರ್ ಇವು? ಆರಾಮಾಗಿ ಬರ್ತವೆ ಸರ್. ಸರಿ. ಓಕೆ. ಗಾಡಿ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಲ್ಲ? ಸೂಪರ್ ಆಗೈತೆ ಸರ್. ಓಕೆ ಸರ್. ಈಗ ಒಳ್ಳೆ ಚೆನ್ನಾಗಿದೆ ಸರ್. ಬಡವರುಗಳು ಒಂದು ಚಿಕ್ಕ ಫ್ಯಾಮಿಲಿಗಳಿಗೆ ಓಡಾಡಕ್ಕೆ ಚೆನ್ನಾಗೈತೆ ಸರ್ ಗಾಡಿ. ಓಕೆ. ಗಾಡಿ ಇದು ಎಲ್ಲಿದೆ ಸರ್ ಅದು ಗಾಡಿ? ನಾಗರಬಾವಿಲಿ ಐತೆ ಸರ್. ನಾಗರಬಾವಿ, ಬೆಂಗಳೂರು ನಾಗರಬಾವಿ. ಓಕೆ ಸರ್. ಇದೇ ನಂಬರಾ? ಇದೇ ನಂಬರ್ ಸರ್. ರೇಟ್ ಸರ್ ಗಾಡಿಗೆ? ಫೈನಲ್ 52,000 ಬಂದರೆ ಕೊಡ್ತೀವಿ ಸರ್. ಎಷ್ಟು? 52,000 ಕೊಟ್ಟರೆ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀವಿ ಸರ್. 52? ಹ್ಞೂ, ಅದೇ ಫೈನಲ್ಲಾ? ಅದೇ ಫೈನಲ್ ಸರ್. ಓಕೆ ಸರ್, ಆಯ್ತು. 52,000 ಕೊಟ್ಟರೆ ಇನ್ಸೂರೆನ್ಸ್ ಕಟ್ಟಿ ಕೊಟ್ಬಿಡ್ತೀವಿ. ಓಕೆ. ಇಲ್ಲ ಇನ್ನೊಂದು 2,000 ಕಮ್ಮಿ ಕೊಡಲಿ, ಅವ್ರ ಇನ್ಸೂರೆನ್ಸ್ ಎಲ್ಲ ಕಟ್ಟಿ. ಅಂದರೆ 2,000ದಲ್ಲಿ ನೀವು ಡಿಫ್ರೆನ್ಸ್ ಇನ್ಸೂರೆನ್ಸ್ ಹೇಳ್ತಿದ್ರೆ ಅಷ್ಟೇ ಸರ್. ಒಂದು 2,000 3,000 ಇನ್ಸೂರೆನ್ಸ್ ಬರುತ್ತೆ. ಹಾಂ. ಅದು ಅವರೇ ಕಟ್ಕೊಂಬೋದಿಲ್ಲ, ನಾವೇ ಕಟ್ಕೊಡೋದು ಕಟ್ಕೊಡ್ತೀವಿ ಅಷ್ಟೇ, ಬೇರೆ ಇನ್ನೇನು. ಸರಿ ಸರ್, ಆಯ್ತು. ಇದೇ ನಂಬರ್ ಹಾಕ್ತೀನಿ ನೋಡಿ. ಓಕೆನಾ? ಮಾಡಿ ಸರ್. ಥ್ಯಾಂಕ್ ಯು ಸರ್. ಮಾಡಿ. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರ, ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣಿಸಿಯಲ್ಲ,
ಅದು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವರಿಗೆ ಕರೆ ಮಾಡಿದರೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ಕ್ಲಿಯರ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೋದು ವೀಕ್ಷಕರೇ. ಯಾವುದೇ ಥರ ಕಮಿಷನ್ ಕೂಡ ಇರೋದಿಲ್ಲ. ನಿಮ್ಮದೇ ಅಂತಲ್ಲ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾವುದೇ ಗಾಡಿ ಇರಲಿ ಸೇಲ್ಗಿದ್ರೂ ನೀವು ಅವ್ರಿಗೂ ಕೂಡ ರೆಫರ್ ಮಾಡಿ ಹೇಳಿ, ಈ ಥರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡಿದ್ರೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಗಾಡಿನೂ ಸಹ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ಸೇಲ್ ಮಾಡ್ಕೊಡೋದು ವೀಕ್ಷಕರೇ ಅಂತ ಹೇಳ್ತಿದ್ದೀನಿ. ಇದಿಷ್ಟು ಗಾಡಿ ಬಗ್ಗೆ ಮಾಹಿತಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.